ವೆಲ್ಕಮ್ ಮಿನಿ ಟ್ರಕ್ ವ್ಲಾಗ್ಸ್. ನಾವು ಇವಾಗ ವಿ ಟ್ರಾನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಏನೇನದ ಏನೇನಿಲ್ಲ ತೋರಿಸ್ತೆ ನೋಡ್ರಿ. ಇದು ನಮ್ಮ ಕಂಪ್ನಿಲಿಂದ ಒಂದು 5-6 ಕಿಲೋಮೀಟ್ರ್ ಬರ್ತದೆ, ತೋರಿಸ್ತೆ. ಸೊ ಜಂಪ್ ಅವ ನೋಡ್ರಿ, ಜಂಪಿನ್ಲಿಂದು ಗಾಡಿ ಪೂರ ದಡ 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 ತೊಡ್ಕೊತದ. ಸೊ ಅದಕ್ಕೆ ಲೆಫ್ಟ್ಲಿಂದ ಹಳ್ಳು ಹೋಲತ್ತೀನಿ. ಸೊ ಯಾಕೆ ಸೈಡಿಂದ ನಡ್ದನಂತ ಅನ್ಕೋಬೇಡ್ರಿ. ಆ ಗಾಡಿ ಎದ್ರಾಗ ಹೋಯ್ತು ಅನ್ಕೋರಿ, ಪೂರ ಆಗ್ಲಿಡ್ತದೆ ನಮ್ಮ ಗಾಡಿ ಗಡ್ 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 ಅಂತಿ. ಸೊ ಬರ್ರಿ ಎಲ್ಲ ತೋರಿಸ್ತೆ ಏನೇನದ ಏನೇನಿಲ್ಲ. ಹಾಗೆ ನನಗೆ ಭೀ ಡ್ರೈವಿಂಗ್ ಹೆಂಗದ ಎಲ್ಲರೂ ಹೇಳ್ರಿ. ಅಷ್ಟೇನು ಫಾಸ್ಟ್ ನಡೆಸಲು ಸುಮ್ಮನೆ ಹಾಗೆ ನಡೀತಾ ಟಿಕಿ ಟಿಕಿ. ಇಲ್ಲಿ ಯೂಟನ್ ಫ್ಯೂಟನ್ ಇದ್ದಿಂತೆಲ್ಲ ಜರ ಸ್ವಲ್ಪ ಹಳ್ಳು ಹೋಗ್ತಾ ಇರಬೇಕು, ಆಚೆಗೆ ಈಚೆಗೆ ನೋಡ್ಕೋತಾ. ಲೆಫ್ಟ್ ರೈಟ್ ತೊಗೊಳತ್ತರು ಭೀ ಇಂಡಿಕೇಟ್ರ್ ಹಾಕ್ತಾ ಹೋಗ್ಬೇಕು. ಅವ್ರಿಗೆ ಭೀ ಸಿಗ್ನಲ್ ಕೊಡ್ಬೇಕು, ಹಾರನ್ ಹೊಡಿತಾ ಇರ್ಬೇಕು. ದೊಡ್ಡ ಗಾಡಿದವ್ರಿಗೆ ಕಾಣಲ್ಲ, ಮ್ಯಾಲೆ ಇರ್ತದೆ ಗಾಡಿನೂ, ಸಣ್ಣ ಗಾಡಿಗಳು ಕಾಣಲ್ಲ. ಸೊ ಕಾರ್ ಆಗಲಿ ಬೈಕ್ ಆಗಲಿ ಏನೇ ಆಗಲಿ ಹಾರನ್ ಹೊಡಿಬೇಕು, ಇಂಡಿಕೇಟ್ರ್ ಕೊಡಬೇಕು, ಅವ್ರಿಗೆ ಸೈಡ್ ಬಿಡಬೇಕು, ಸ್ಲೋ ಆರಾಮ್ಸರಿ ಹೋಗ್ಬೇಕು. ನೋಡ್ರಿ ವ್ಯೂ ಆತರ ಮಸ್ತ್ ಹೈಲೈಟ್ ಅದ, ಪೂರ ಗ್ರೀನ್ 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 ಚಂದ ಅದ. ಇದು ಔಟರ್ ರಿಂಗ್ ರೋಡು. ಇವಾಗ ಜಸ್ಟ್ ಕ್ರಾಸ್ ಅದೇ ಬ್ರಿಡ್ಜ್ ಮೇಲಿಂದ ಹೋಯ್ತು ನೋಡ್ರಿ, ಅದೇ ಔಟರ್ ರಿಂಗ್ ರೋಡು. ಭಾರಿ ಇರ್ತದೆ ಅನ್ಕೋರಿ, ಮತ್ತೇನೇನಿಲ್ಲ. ಸಿಟಿ ಹೊರಗಿಂದ ಎತ್ತರ ಹೋಗ್ಬೇಕಂದ್ರೆ ಮ್ಯಾಲೆ ಆರಾಮ್ಸೆ, ಸಿಟಿ ಒಳಗೆ 1 ಗಂಟೆದಾಗ ಹೋಗೋದಿದ್ರೆ ಅದು ಅರ್ಧ ಗಂಟೆದಾಗ ಹೋಯ್ತಾವೆ ಅನ್ಕೋರಿ ಈಸಿಯಾಗಿ. ಆ ಥರ ಅದು ಮಾಡ್ರ ಅನ್ಕೋರಿ. ಈಗ ಇಲ್ಲೊಬ್ಬ ಬರ್ತಾ ನೋಡ್ರಿ, ಸೆಡೆ ನನ್ನ ಮಗ ಐತೆ. ಈ ಥರ ರಾಂಗ್ ರೂಟ್ ಬರ್ಬಾರ್ದು ಡಿವೈಡರ್ಲಿಂದ. ರಿಸ್ಕ್ ಆಗಿಬಿಡುತ್ತೆ, ಲೈಫ್ ರಿಸ್ಕ್. ಅವನು ರಿಸ್ಕು, ನೀವು ರಿಸ್ಕು, ನಾವು ರಿಸ್ಕ್, ಎಲ್ಲ ರಿಸ್ಕ್. ಸೊ ಹಳ್ಳು ಹೋಗ್ಬೇಕು, ನೋಡ್ಕೋಬೇಕು. ಯೂಟರ್ನ್ ಯಾಕೆ ಮಧ್ಯದ ಯಾಕೆ ತೊಗೋಬೇಕು ಹೇಳ್ರಪ್ಪ. ಆರಾಮ್ ಸರಿ ಮುಂದೆ ಯೂಟರ್ನ್ ಹೆಂಗೆ ಭೀ ಇರ್ತದೆ, ಅದು ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಇವ್ರು ಪೊಲೀಸರು ನೋ ಎಂಟ್ರಿ ಇದ್ದಿನ ಕಡೆ ದೊಡ್ಡ ದೊಡ್ಡ ಗಾಡಿಗಳಿಗೆ ನೋ ಎಂಟ್ರಿ ಹಾಕ್ತಾರೆ. ಸೊ ನಮ್ಮ ಗಾಡಿನ ಸಣ್ಣದ ನಡೀತದೆ, ನಾವು ಹೋಗ್ಬೋದು ಒಳಗೆಲ್ಲ. ನಮಗೆ ಯಾರು ಹಿಡಿಯಲು ಭೀ ಡಬ್ಬ ಅದ ಹಿಂದು, ಅದ್ರ ಕ್ಲೋಸ್ ಬಾಡಿ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ವಿ ಟ್ರಾನ್ಸ್ಗೆ ಒಂದೇ ರೂಟಿಗೆ ಸೀದಾ ಹೋಗ್ಬೇಕು. ಹಿಂಗೆ ಕಂಟಿನ್ಯೂ ಇಲ್ಲ ಅಂದ್ರೆ ಭೀ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲೊಂದು ರೈಟ್ ಬರುತ್ತೆ. ಅಲ್ಲಿಂದ ಮತ್ತೆ ಹೋದರೆ ಮತ್ತೆ ಅಲ್ಲಿ ಫುಲ್ ಕೆಚ್ಚ ರೋಡ್ ಇರ್ತದೆ. ನೋಡ್ರಿ ತೋರಿಸ್ತೆ ನಿಮಗೆಲ್ಲ ಮಸ್ತ್. ಸಿಂಗಲ್ ರೋಡಿನಾಗ ಭೀ ಜರ ಜಾಗ್ರತೆಯಿಂದ ಹೋಗಬೇಕು, ಗಡ್ಬಡಿ ಮಾಡಬಾರ್ದು. ಹಳ್ಳು ನೋಡ್ಕೊಂಡು ಹತ್ತೆತ್ತ ಹೋಗಬೇಕು, ಜಾಸ್ತಿ ಓವರ್ಟೇಕ್ ಮಾಡೋಕ್ಕೆ ನೋಡಬಾರ್ದು. ಇಲ್ಲಿ ಜಂಪ್ ಅದ, ಅದಕ್ಕೆ ಥೋಡ ಲೆಫ್ಟಿಗೆ ತೊಗೊಂಡ ಜಂಪ್ ಕ್ರಾಸ್ ಮಾಡ್ಯಾರ ಅಂಥೇಳಿ ದೊಡ್ಡಿಲ್ಲ ಅಂತ ಹೊಡ್ಕೊತದೆ. ಇಲ್ಲಾಂದ್ರೆ ಇವಾಗ ನೋಡ್ರಿ ಸಡೆ ನನ್ನ ಮಗ, ನಾ ಕಾಣಿಲ್ ಭೀ ನನಗೆ ಅವ ಹಿಂದಿನ ಬರೋದು ಓಟ್ ನಿಬರ್ ಬಂದು ಹಂಗೆ ಬಂದು ಅಂದ್ಕೋರಿ, ಪೂರ ಜೀವ ಕೈಗೆಲ್ಲ ತಣ್ಣಗೆ ಬೀಳ್ತಾವ. ನೋವು ಗಪ್ಪ ಅಂತ ಎಲ್ಲರ ಹಾಕೋದು ಬಿತ್ತು, ಅವನು ತಲೆ ಖರಾಬ್ ಇರ್ತದೆ. ಅದ್ರ ಕಡೆದ ಅಂಜಿಕೆ ಆಯ್ತಾವ ಅಂತ ಎಲ್ಲ ಜರ. ಸೊ ನೀವು ಭೀ ಬೈಕ್ನಾಗ ಹೋದ್ರೆ ಜಾಸ್ತಿ ಗಾಡಿ ಕೊಂಡಾಗ ಹೋಗ್ಬೇಡ್ರಿ, ನೋಡ್ಕೊಂಡು ಹೋಗ್ರಿ. ಇತ್ತ ಜರ ಎಲ್ಲ ಕಡೆ ನೋಡ್ರಿ. ನನ್ನ ಮುಂದೆ ಅದು ಗಾಡಿ ನಡೆದದ, ಅವ್ನು ಹಿಂದೆ ನಡೆದಿಲ್ಲ. ಯಾಕಂದ್ರೆ ಚಾನ್ಸ್ ಇಲ್ಲ ನನಗೆ ಓವರ್ಟೇಕ್ ಮಾಡೋಕ್ಕೆ. ಸೊ ಹಳ್ಳು ಹೋಗ್ಬೇಕು, ಅವ್ನು ಹಿಂದೆ ಎಲ್ಲಿ ಚಾನ್ಸ್ ಸಿಕ್ತೋ ಅಲ್ಲಿ ಹೋಗ್ಬೇಕು. ಇಲ್ಲಿ ಚಾನ್ಸ್ ಅದ, ಓವರ್ಟೇಕ್ ಮಾಡ್ಬೇಕು, ಅವ್ನಿಗೆ ಸಿಗ್ನಲ್ ಕೊಡಬೇಕು, ನಾವು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅವ ಕೂಡ ಒಂದೊಂದು ಸೈಡ್ ಅಂದ್ರೆ ನಾವು ಸ್ಲೋ ಮಾಡ್ಕೋಬೇಕು, ಆ ಥರ. ಸೊ ನೋಡಿರಿ ಎಲ್ಲ ಕಡೆ ಹಚ್ಚು ಚಂದ ಗ್ರೀನಿ ಮಳೆಗಾಲದ ಸಲಕ್ಕೆ ಹಚ್ಚಿಗೆಲ್ಲ ಚಂದ ಹೊಂಟು ಅನ್ಕೋರಿ. ಇಂಥ ಜಂಪ್ ಹೊಡಿದಿಂತ ಹೇಳಿ ಎಲ್ಲ ಜರ ನೋಡ್ಕೊಂಡು ಮಟ್ಟಿ ನಡೆಸ್ತಾ ಹೋಗ್ಬೇಕು ಗಾಡಿ. ಸ್ಪೀಡ್ದಾಗ ಹೋದ್ರಿ ದಾನ ತೆತ್ತು ಬಿಡ್ತದೆ ಗಾಡಿ. ಅನ್ಕಂಟ್ರೋಲ್ ಆಗುತ್ತೆ, ಕಂಟ್ರೋಲ್ದಾಗ ಇರಲ್ಲ ಗಾಡಿ ಅಂದಪ್ಲೆ, ಆ ಥರ ಮತ್ತೇನಿಲ್ಲ. ಈ ವ್ಯೂ ಎಂಜಾಯ್ ಮಾಡಿರಿ, ಹೆಂಗದ ನೋಡ್ರಿ ಮಸ್ತು. ಸ್ವಲ್ಪ ವೈಡ್ ಆ್ಯಂಗಲ್ದಾಗ ತೆಗೆದಿದೆ,
ಚಂದ ಕಾಣ್ತದೆ ಅಂಥೇಳಿ ಹಿಂದಿಂದ ಕಾಣತ್ತ ನೋಡ್ರಿ ರೋಡು ಕನ್ನಡಾಗ ಸೈಡ್ ಮಿರರ್ದಾಗ. ಇಲ್ಲಿ ಲೆಫ್ಟಿಂದ ಕಾಣತ್ತಿಲ್ಲ, ರೈಟಿಂದ ಒಂದೇ ಕಾಣತ್ತದ ನೋಡ್ರಿ. ಭಾರಿ ಅದ ಅನ್ಕೋರಿ ರೋಡ್, ಮಸ್ತ್ ಸಿಂಗಲ್ ರೋಡ್ ಅದ ಕರೆ ಮಸ್ತ್ ಅದ ಅನ್ಕೋರಿ. ಹೋಲಕ್ಕೆ ಏನಿಲ್ಲ ಟೆನ್ಷನ್ನು, ಭಾರಿ ಸ್ಮೂತಾಗಿರ್ತದೆ ರೋಡು. ಇಲ್ಲೊಂದೀಗ ಲೆಫ್ಟ್ ರೈಟ್ ಬರ್ತದೆ. ನಮ್ಗೆ ಇಲ್ಲಿಂದು ರೈಟ್ ಹೋಗೋದದ, ವಿ ಟ್ರಾನ್ಸ್ಗೆ ಹೋಗೋದದ ರೈಟು. ಸೊ ರೈಟ್ ತೊಗೋಬೇಕು, ಹೋಗ್ಬೇಕಿದ್ವಿ. ಸಿಂಗಲ್ ರೋಡದ ಅನ್ಕೋರಿ, ಪರವಾಗಿಲ್ಲ, ಓಕೆ ಇರುತ್ತೆ, ಜಾಸ್ತಿ ಏನ್ ಇದು ಇರಲ್ದು. ಲಾರಿ ಹೊಂಟದ, ಈಗ ಹಳ್ಳಿಗೆ ತೊಗೋಬೇಕು, ಪಾಸ್ ಆಯ್ತಂದ್ರೆ ಹೋಗಬೇಕು. ಅದೇ ರೀತಿಯಾಗಿ ಜಾಸ್ತಿ ಫಾಸ್ಟ್ ಹೋಗ್ಬಾರ್ದು ಸಿಂಗಲ್ ರೋಡ್ನಾಗ. ಇದ್ರ ಗಾಡಿ ಹೊಂಟಂದ್ರೆ ಅವ್ರಿಗೆ ಭೀ ಸೈಡ್ ಕೊಡ್ಬೇಕು, ನಾವು ಭೀ ಸೈಡ್ ಕೊಟ್ಕೊಂಡು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕ್ರಾಸ್ ಆಗ್ಬೇಕು ಅನ್ಕೋರಿ. ಈಗ ನಾ ಕ್ರಾಸ್ ಐತೆ, ನಾ ಪೆಲೆ ಐತೆ, ನೀ ಪೆಲೆ ಐತೆ ಅಂದ್ರೆ ಇಬ್ಬರು ಭೀ ಆಗ್ಲಕ್ಕೆ ಬರೋದು. ಈ ರೈಟ್ ಸೈಡಿಗೆ ಫಂಕ್ಷನ್ ಹಾಲ್ ಅದ. ಈ ಕೈಲಿ ಮುಂದೆ ಪೂರಾ ರೋಡ್ ಇದು ಹೆಂಗಿರ್ತಲತ್ತೀರಿ, ಪೂರಾ ಘಟ್ಟ ಬೆಟ್ಟದ ಹೋಗಿನ ಪ್ಲೇನೇ ಮಾಡಕ್ಕೆ ರೋಡ್ ಪೂರ ಹೆಂಗದ ನೋಡ್ರಿ. ಬೇಕು ಬಾ ಈ ಥರ ರೋಡು. ಇದ್ರ ಕಡೆ ಯಾರು ಕೇರ್ ಮಾಡೋರಿಲ್ಲ ಅನ್ಕೋದು, ಜರ ಊರಿದ್ದ ಪ್ಲೇದ ಮಾಡತ್ತಾರೆ. ನಮಗೆ ಗೊತ್ತಿದ್ದೇನೋ ನಾ ಕೈ ಮಾಡತ್ತನ. ಆಮೇಲೆ ಬರ್ತೇನೆ, ಈಗ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ಕೊಳಕ್ಕೆ ಗಾಡಿ. ಈಗ ಪೆಲೆ ಡ್ರೈವಿಂಗ್ ಮಾಡ್ತೀನಿ, ಈಗ ಅವಂದೇ ಓನ ಗಾಡಿ ತೊಗೊಂಡನ. ಸೊ ನೀವು ಭೀ ಆ ಥರ ಮುಂದೊಂದು ಸ್ಟೆಪ್ ಹಾಕ್ರಿ, ಚಂದ ದೊಡ್ಡ ಹೆಂಗದ ನೋಡ್ರಿ ರೋಡಿದು, ಡೇಂಜರ್ ಅದ ಪೂರ. ಈಗ ಒಂದೇ ಅದು ದೊಡ್ಡ ಲಾರಿ ನೋಡ್ರಿ ಮುಂದೆ ಹೋಗೋದು, ಅದು ಒಂದೇ ಹೋಯ್ತು ಪೂರ ಖಾಲಿ. ಊರಾಗ ಯಾವ್ದಾರ ಇನ್ನೊಂದು ಗಾಡಿ ಪಾಸ್ ಆಗ್ಬೇಕು ಅನ್ಕೋರಿ, ಇಬ್ಬರು ಭೀ ಕೆಳಗೆ ಇಳಿಬೇಕಾಯ್ತು. ರೋಡಿನ ಕೆಳಗೆ ಅಂದ್ರೆ ಒಂದು ಟೈರ್ ಕೆಳಗೆ ಇಳಿಸ್ಬೇಕಾಯ್ತು. ರೋಡಿನ ಕೆಳಗೆ ಇಳಿಸ್ಬೇಕಂದ್ರೆ ಭೀ ನೋಡ್ರಿ, ರೋಡ್ ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಪೂರ ಹೆಂಗದ, ಪೂರ ಗಾರಿಗಳವ, ನೀರು ನಿಂತವ. ಮಳೆಗಾಲದಾಗ ಹರಣಿ ಐತದ ಇವ ರೋಡ್ರಿಕ ಹಿಂಗೆ ಬರ್ಬಿಡ್ದಿಕ್ಕ. ಬೈಕ್ದವ್ರಿಗೆ ಅಸಲು ಲೇಟ್ ಭೀ ತಾಳಲ್ದೆ ಅನ್ಕೊಂಡು ಟೋಟಲಿ. ಎಲ್ಲರಿಗೆ ಅಂತಲ್ಲತ್ತಿಲ್ಲ, ಬಟ್ ಸಮ್ ಪೀಪಲ್ಸ್ ಥೋಡೆ ಮಂದಿ ಹಿಂಗೆ ಇರ್ತಾವೆ ಅನ್ಕೋರಿ. ಸೀದಾ ಬರ್ತಾನೆ ಇರ್ತಾವೆ, ನಿಂದಿರ್ತಾವೆ, ನಂದೇನದ ನಾವು ಹೋಯ್ತೀವಿ ಅಂದಪ್ಲೆ ಮೋತಿಬೇರಿ ಮಾಡ್ಕೋತ. ಆ ಮೋತಿಬೇರಿ ಎಲ್ಲ ದಂಧೆಗೆ ಬರಲು ಡ್ರೈವಿಂಗ್ ಫೀಲ್ಡ್ನಾಗ. ಯಾರು ಡ್ರೈವಿಂಗ್ ಇದ್ದೀರ ಅವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಇದ್ರ ಬಗ್ಗೆದಾಗ, ಸೀನಿಯರ್ಗಳು ನಮ್ಕಿನ. ಸೊ ಏನಾದರೂ ತಪ್ಪಿದ್ರೆ, ತಪ್ಪು ಮಾತಾಡಿದ್ರು ಕ್ಷಮಿಸ್ರಪ್ಪ. ಯಾವಲ್ದೆ ಬಡೆ ಬೈ. ಈಗ ಇಲ್ಲ ಮುಂದೆ ಲೆಫ್ಟ್ ಬರ್ತದೆ, ಈಗ ಲೆಫ್ಟಿಂದ ಹೋಗ್ಬೇಕು. ಈಗ ಸೊ ತೋರಿಸ್ತೇನೆ ನೋಡ್ರಿ. ಈ ರೋಡ್ ಭೀ ಪೂರ ಕಚ್ಚನೆ ಅದ, ಪೂರ ಕಚ್ಚನೆ. ವಿ ಟ್ರಾನ್ಸ್, ನಾವು ಭೀ ಅಲ್ಲಿಗೆ ಹೋಗಬೇಕು. ವಿ ಟ್ರಾನ್ಸ್ಗೆ ಹೋಗ್ಬೇಕ. ಇದು ಭೀ ರೋಡ್ ಹೆಂಗೆ ನೋಡ್ರಿ, ಪೂರ ಡುಮ್ಮಕ್ ಅಂತ ಇತ್ತ ಒಳತ್ತ ಗಾಡಿ. ಏನು ಮಾಡ್ರಿ ಇಂಥರ ಗಾಡಿ ತಗಂದ್ರೆ ಜೀವ ಕಳ್ಕಳ ಅಂತದ್ದು. ಯಾಕೆ ಗಾಡಿ ಜಂಪಿನಾಗೆ ಬೋತು ಅಣ್ಣ, ದಡಲ್ ಹೊಡ್ಕೊತದ. ಅದ್ರ ಕಡೆ ಚಂದ ಇತ್ತು ರೋಡು, ಚಂದನ ಜಾಗಿಲ್ ಹೋಲತ್ತವ, ಚಂದ ನಡೀತಾವೆ ಗಾಡಿಗಳು. ಇಂಥದ್ರಾಗ ಒಣ ಬಾರ್ ಹಿಂತರಿಗೆ ಬರೋದು ಹೋಗೋದು ಮಾಡಿದ್ರೆ ಗಾಡಿ ಲೈಫ್ ಕಮ್ಮಿ ಆಯ್ತದ. ಸ್ಕ್ರೂ ಬೋಲ್ಟ್ ಎಲ್ಲ ಏನಾರ ಲೂಸ್ ಆಯ್ತಾ ಇರ್ತಾವೆ, ಏನರ ಒಂದು ಆಯ್ತದ. ಅದಕ್ಕೆ ಹಳ್ಳು ಹೋಗ್ಬೇಕು ಅನ್ಕೊರಿ, ಟೋಟಲಿ ಆಲ್ಮೋಸ್ಟ್ ಸ್ಲೋ. ಸೊ ಎದ್ರಲ್ಲಿ ಗಾಡಿ ಪಾಸ್ ಆಗಲ್ಲ, ಅವು ಬರಸನ್ನ ನಾವು ವೆಯ್ಟ್ ಮಾಡಬೇಕು. ಸೊ ಅವ ವೆಯ್ಟ್ ಮಾಡಿದ್ರೆ ಹಿಡಿತಲ್ಲ, ಅವನಿಗಲ್ಲಿ ಪ್ಲೇಸ್ ಇಲ್ಲಲ್ಲ ವೆಯ್ಟ್ ಮಾಡೋಕ್ಕೆ. ವೆಯ್ಟ್ ಮಾಡಿದ್ರು ಭೀ ನಾವು ಹೋಗ್ಲಿಕ್ಕೆ ಪ್ಲೇಸ್ ಇಲ್ಲಲ್ಲ. ಸೊ ನಮಗೆ ನಾವು ವೆಯ್ಟ್ ಮಾಡೋಕೆ ಹೋಗ್ಬೇಕು, ನಾವು ಹೋಗ್ಬೇಕು. ರೀಚ್ ಆದೇವು ನೋಡ್ರಿ. ಇದೇ ನಮ್ಮದು ವಿ ಟ್ರಾನ್ಸ್ ಅಂದ್ರೆ ಪೂರ ದೊಡ್ಡದು ಹೆಂಗದಲ್ಲ, ತಿರುಪಲ್ಲಿ ಸಣ್ಣದಿತ್ತು, ಪೂರ ದೊಡ್ಡ ಮಾಡಾಕ್ಯವ. ಮಾಡ್ಯಾವ ಖರೆ ರೋಡ್ ಎಂಥದ್ದು ಐಕೆ ನೋಡ್ರಿ. ಸೊ ಇಲ್ಲೇ ಪಾರ್ಕಿಂಗ್ ಮಾಡಾರಿ, ಥೋಡೆ ಮುಂದಕ್ಕೆ ಥೋಡೆ ಹಿಂದಕ್ಕೆ ತೊಗೊಂಡು ನೋಡ್ಕೋತ ಆರಾಮ್ ಸರಿ ಒಂದು ಸೈಡಿಗೆ ಹಚ್ಚ ಅಂದ್ರೆ ಗಾಡಿ
ಒಳಗಡೆ ತೋರಿಸ್ತೀನಿ. ಇದು ವಿ ಟ್ರಾನ್ಸು ರೋಡ್ ನೋಡ್ರಿ ಪೂರ ಹೆಂಗಾಗ್ಯದ ರಬಡಿ ರಬಡಿ ಪೂರ ಮಳೆ ಬಿದ್ದು. ಪೆಲೆ ಅಲ್ಲೇ ಇತ್ತು ಬಲ್ಲೆ ಸಣ್ಣದಿತ್ತು ಅನ್ಕೋರಿ ಗೋಡನು. ಇದು ದೊಡ್ಡದದ ವಿ ಟ್ರಾನ್ಸು. ಒಳಗಡೆ ಏನಿರುತ್ತೆ ಏನಿಲ್ಲ ತೋರಿಸ್ಬೋದು, ಬಟ್ ಅಲೋ ಮಾಡಲ್ರು ಜಾಸ್ತಿ. ಸೊ ನಾರ್ಮಲಾಗಿ ತೋರಿಸ್ತೀನಿ. ಫುಲ್ಲು ದೊಡ್ಡದಿರುತ್ತೆ, ಎಲ್ಲ ಮೆಟೀರಿಯಲ್ ದೂರದಿಂದ ಎಲ್ಲ ಬರ್ತಾವೆ. ಆಲ್ಮೋಸ್ಟು ಬರೋದು ನಾವು ಇಲ್ಲಿಗೆ ಒಂದು ಕೆಮಿಕಲ್ ಬರುತ್ತೆ. ಸೊ ಬಿಲ್ ತೊಗೊಂಡಾಯ್ತು, ಅಮೌಂಟ್ ಪೇ ಮಾಡಿದೆ. ಇವಾಗ ಗೇಟ್ ಎಂಟ್ರಿ ಮಾಡಿಸ್ಬೇಕು ಇವನ ಹತ್ರ. ಅವ್ನು ಗೇಟ್ ಎಂಟ್ರಿ ಮಾಡ್ಕೋತಾನೆ. ಮಾಡ್ಕೊಂಡ್ಮೇಲೆ ಆಮೇಲೆ ಕೊಡಬೇಕು. ಆಮೇಲೆದು ಬಂದು ನಂಬರ್ ಚೆಕ್ ಮಾಡ್ತಾನೆ. ನಂಬರೆಲ್ಲ ಚೆಕ್ ಮಾಡಿ ಅವ್ರಿಗೆ ಗೊತ್ತಿರ್ತೇ ಇಲ್ಲ ಎಲ್ಲ ಅಂತೇಳಿ ಅವರೇ ಅನ್ಲೋಡ್ ಮಾಡ್ತಾರೆ, ಲೋಡಿಂಗ್ ಮಾಡ್ತಾವೆ. ಮತ್ತು ಬಂದಿನ ರೂಟಿಗೆ ಹೋಗಬೇಕು. ಇದು ನಮ್ಮ ಗಾಡಿ, ನಮ್ದು ರಾಜ ರಾಜ ರಾಜ. ಚಲೋ ಸೇಮ್ ರೂಟು ಕಂಪ್ನಿ ಮೇಲೆ ಹೊತ್ತಿಗೆ ತೋರಿಸ್ತೇನೆ ನಿಮಗೆ. ಮತ್ತೆ ನಾವು ನಮ್ಮ ಕಂಪ್ನಿಗೆ ಬಂದೆವು. ಪೇಪರ್ ಒಯ್ದು ಸೆಕ್ಯೂರಿಟಿ ಕೊಡಬೇಕು. ಸೆಕ್ಯೂರಿಟಿ ಕೊಟ್ಟ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.